ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಮಾಡುವಂಥ ಒಂದು ರೈಸ್ ಮಾಡಿದ್ದೀನಿ. ನೀವು ಅನ್ನ ರೆಡಿ ಮಾಡಿಟ್ಕೊಂಡ್ರೆ ಇದನ್ನು 10 to 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು, ಲಂಚ್ಗೂ ನೀವು ತಿನ್ಬೋದು. ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನೀವು ಒಂದು ಕುಟಾಣಿ ತಗೊಳ್ಳಿ. ಕುಟ್ಕೋತಾರಲ್ಲ, ಕಲ್ಲು ಅಥವಾ ಕಲ್ಲಿದ್ರೂ ಪರವಾಗಿಲ್ಲ. ಅದಕ್ಕೆ ನೋಡಿ ನಾನು 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ಕುಟ್ಕೊಬೇಕಷ್ಟೆ. ಒಂದು ಪುಡಿ, ತುಂಬ ನೈಸ್ ಪುಡಿ ಬೇಡ, ಒಂದು ಸ್ವಲ್ಪ ಕ್ರಷ್ ಆಗಿ ಮಾಡ್ಕೊಳ್ಳಿ. ಯಾಕಂದರೆ ದಪ್ಪ ದಪ್ಪ ಹಾಕಿದ್ರೆ ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ಈ ಥರ ನೀವು ಸ್ವಲ್ಪ ಪುಡಿ ಮಾಡಿಟ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಇವು ಪುಡಿ ಪುಡಿಯಾಗಿ ಅನ್ನದಲ್ಲಿ ಸಿಗಬೇಕು, ಅದು ನಮ್ಮ ಬಾಯಿಗೆ ಫ್ಲೇವರ್ ಆಗಿ ಸಿಗಬೇಕು ಅದು. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬಾಣಲಿ ಕಾದ್ಮೇಲೆ ನೀವು ಒಂದು 5 to 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ನೀವು ಕ್ವಾಂಟಿಟಿ ನೋಡ್ಕೊಬೇಕು. ಮನೇಲಿ ಜಾಸ್ತಿ ಜನ ಇದ್ದಾಗ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಚ್ಚಾಗಿ ನಾವು ಗೊಜ್ಜು ಮಾಡ್ಕೊಬೇಕಾಗುತ್ತಲ್ವ, ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಒಂದು ಅರ್ಧ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಎರಡೂ ಒಂದೊಂದು ಸ್ಪೂನ್ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ತುಂಬ ಮೆತ್ತಗಿರಬಾರ್ದು. ನೋಡಿ, ಹಾಗೆ ನಾನು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸೇಮ್ ಹಾಗೆ ಜಜ್ಕೊಂಡಿದ್ದೀನಿ. ಸ್ವಲ್ಪ ರಸ ಬಿಡೋವರೆಗೂ ಜಜ್ಕೊಳ್ಳಿ ಅದನ್ನು. ಇದನ್ನು ಕೂಡ ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಕೂಡ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ, ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ. ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಅದು ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದೇ. ಕೆಮ್ಮು ಕಫ ಇದ್ದರೆ ಆಲ್ಮೋಸ್ಟು ಕಡಿಮೆ ಮಾಡುತ್ತೆ ಇದು. ನೋಡಿ, ಈಗ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಪೆಪ್ಪರು ಖಾರ ಇರುತ್ತೆ, ಸೊ ಅದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇಷ್ಟಪಡೋರು ಸ್ವಲ್ಪ ಇನ್ನೂ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಈಗ ನಾನು 1 ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ನೋಡಿ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಹೀಗೆ ಈರುಳ್ಳಿನೂ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನೂ ಕೂಡ ನೀವು ಫ್ರೈ ಮಾಡ್ಕೊಬೇಕು. ಇದರಲ್ಲಿ ಎಲ್ಲ ಫ್ರೈ ಮಾಡಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು 1 ಕ್ಯಾಪ್ಸಿಕಮ್ನ ಉದ್ದ ಹೆಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಮಾತ್ರ ಕಡಿಮೆ ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಂಚಿಯಾಗಿ ಕ್ಯಾಪ್ಸಿಕಮ್ ಇರಬೇಕು. ಬೇರೆ ಅದಕ್ಕೋಸ್ಕರನೇ ನಾನು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇರೋದು. ಇದು ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು. ನೋಡಿ, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಈಗ ಸ್ವಲ್ಪ ಅದಕ್ಕೆ ಒಂದು ಅರ್ಧ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಅನ್ನ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಇದನ್ನು ಹಾಕಿ ಕಲಿಸುವಾಗ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ಮಿಗೆ ಮಾತ್ರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಲಾಸ್ಟಲ್ಲಿ ನಾನು ಪೆಪ್ಪರ್ನ ಹಾಕೋತಾ ಇದ್ದೀನಿ. ಫಸ್ಟೇ ಹಾಕಿಬಿಟ್ರೆ ಇದ್ರ ಫ್ಲೇವರು ನಿಮಗೆ ಸಿಗಲ್ಲ, ಪೆಪ್ಪರ್ ಫ್ಲೇವರು. ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೋಡಿ, ಇದು ಹಾಕಿ ಒಂದು 2-3 ನಿಮಿಷ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇದಾದಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನೀವು ಅರ್ಧ ನಿಂಬೆಹಣ್ಣ ಸಾಕು ಹಿಂಡಿ ಅದರದ್ದು ಜ್ಯೂಸು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್, ಯಾಕಂದರೆ ಸ್ವಲ್ಪ ಹುಳಿ ಫ್ಲೇವರ್ ಕೂಡ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಅನ್ನ ತುಂಬ ಹುಳಿ ಇರಲ್ವಲ್ಲ, ಸೊ ಲೈಟಾಗಿ ಇರುತ್ತೆ. ಈಗ ನೋಡಿ, ಅನ್ನಕ್ಕೆ ಹಾಕಿ, ಬಿಸಿ ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ರುಚಿ ನೋಡಿ, ಸ್ವಲ್ಪ ಇನ್ನೂ ಬೇಕಾದರೆ ಹಾಕಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಅನ್ನನ ಎತ್ತಿಟ್ಬಿಟ್ಟು ಆಮೇಲೆ ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಉದುರಾಗೂ ಇದೆ ನೋಡಿ, ರೆಡಿಯಾಗಿದೆ ರೈಸು, ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್. ನೋಡಿ, ರೆಡಿಯಾಗಿದೆ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ನೀವು ತಿನ್ಬೋದು, ಮಧ್ಯಾಹ್ನನೂ ತಿನ್ಬೋದು. ಇದು ಅದ್ರ ಕ್ವಿಕ್ಕಾಗಿ ಮಾಡ್ಬೋದು. ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.